ಧರ್ಮಸ್ಥಳದ ವಿರುದ್ಧ ಪ್ರಕಾಶ್ ರಾಜ್ ಷಡ್ಯಂತ್ರ ಎಂಬ ಚಿನ್ನಯ್ಯ ಮಾಡಿದಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಪ್ರಕಾಶ್ ರಾಜ್ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ಕೊಡಲು ಪ್ರಕಾಶ್ ರಾಜ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ರು. ಚಿನ್ನಯ್ಯನ ಜೊತೆ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಪ್ರಕಾಶ್ ರಾಜ್. ಚಿನ್ನಯ್ಯನ ಜೊತೆಗೆ ಮಾತನಾಡಲು ಗಿರೀಶ್ ಮಟ್ಟಣ್ಣವರ್ ಫೋನ್ ಮಾಡಿ ಕೊಟ್ಟಿದ್ರು. ನಾನು ಯಾವತ್ತೂ ಚಿನ್ನಯ್ಯ ಮಟ್ಟಣ್ಣವರ್ ಭೇಟಿ ಆಗಿಲ್ಲ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಅಣ್ಣ, ನನಗೆ ಬಹಳ ವಿಷಯ ಗೊತ್ತು, ನಿಮ್ಮನ್ನ ಭೇಟಿ ಆಗಬೇಕು ಅಂತ ಹೇಳ್ದ. ನನಗೆ ಭಯ ಆಗ್ತಾ ಇದೆ, ನಿಮ್ಮ ಸಪೋರ್ಟ್ ಬೇಕು ಅಂತಲೂ ಕೂಡ ಚಿನ್ನಯ್ಯ ಹೇಳಿದ್ನಂತೆ. ಮೊಹಾಂತಿಗೆ ಸತ್ಯ ಹೇಳು ಅಂತ ಚಿನ್ನಯ್ಯನಿಗೆ ಹೇಳಿದ್ದೆ ಅಂತ ಪ್ರಕಾಶ್ ರಾಜ್ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಟ್ಟ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ. ನಾನು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರ್ ಅಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂತವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕದವ್ರಿಗೆ ನಾವು ಒತ್ತಡ ಹಾಕ್ತೀವಿ. ಬಿಕಾಸ್ ನಾವುಗಳು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀನಿ ಅಂತ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನು ಅಂದೆ. ತಮಿಳಿನಲ್ಲಿ ಮಾತಾಡ್ದ. ಅರೆ, ಇವನು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರು, ತಮಿಳಿನಲ್ಲಿ ಕೇಳಿಸ್ಕೊಂಡೆ. ಏನಪ್ಪ ಅಂದೆ. ನಾನು ಉಂಗಳೇ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನು ಗೊತ್ತು ನಿನಗೆ ಇಷ್ಟು? ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು. ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದೆಲ್ಲ ಬೇಡ, ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೊಳ್ಳಿ. ಇಮಿಡಿಯೇಟಾಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ಹೇಳಿದ ಸತ್ಯವನ್ನ SIT ಮುಂದೆ ಹೋಗಿ ಹೇಳು ಅಂತ ಹೇಳಿದ್ದೆ. ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ, ನಿನ್ನ ಬಂದು ತಬ್ಬಿಕೊಳ್ತೀನಿ ಅಂತ ಹೇಳಿದ್ದೆ. ಚಿನ್ನಯ್ಯ ಹೈಕೋರ್ಟ್ಗೆ ಹೇಳಿದ್ದ ಸತ್ಯ ಒಪ್ಕೊಂಡಂತಹ ನಟ ಪ್ರಕಾಶ್ ರಾಜ್. ಊರೇ ಕೊಂಡಾಡೋಂಡ, ಅವನ್ನೇ ಊರೇ ಕೊಂಡಾಡುತ್ತೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಅವ್ರು ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಹೌದಪ್ಪ, ಊರೇ ಕೊಂಡಾಡೋಂಡ, ಅವನ್ನೇ ಊರೇ ಕೊಂಡಾಡುತ್ತೆ, ನಾನೇ ಬಂದು. ಧರ್ಮಸ್ಥಳದ ಬಗ್ಗೆ ಚಿನ್ನಯ್ಯ ವಾಯ್ಸ್ ರೆಕಾರ್ಡ್ ಮಾಡಿ ಕಳುಹಿಸಿಕೊಟ್ಟಿದ್ದ. ನಾನು ಆ ವಾಯ್ಸ್ ಮೆಸೇಜ್ ಅನ್ನ ಮೊಹಾಂತಿ ಅವರಿಗೆ ಕಳುಹಿಸಿದ್ದೆ. ಪ್ರಣವ್ ಮೊಹಾಂತಿ ಜೊತೆ ಈ ಬಗ್ಗೆ ಮಾತನಾಡಿದ್ದೆ ಅಂತ ಹೇಳ್ತಾರೆ ಪ್ರಕಾಶ್ ರಾಜ್. ನಂತರ ಪೊಲೀಸರು ಅವನ ಫೋನ್ ರಿಸೀವ್ ಮಾಡಬೇಡಿ ಅಂತ ಹೇಳಿದರು. ನಾನೊಬ್ಬ ಜವಾಬ್ದಾರಿ ಇರೋ ವ್ಯಕ್ತಿಯಾಗಿ ನನ್ನ ಕೆಲಸ ಮಾಡಿದ್ದೇನೆ, ನನಗೆ ಬಂದ ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದೇನೆ ಅಂತ ಪ್ರೆಸ್ ಮೀಟ್ ನಲ್ಲಿ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ನೀವು ಮಂಡ್ಯದವಲ್ಲ, ತಮಿಳು ಮಾತಾಡ್ತಾರೆ. ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತೀರಲ್ಲ, ಅದ್ರ ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ. ನಾನು ನನ್ನ ಕರೆಸಿ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯಿತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಅವನು ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಇಮ್ಮಿಡಿಯೇಟ್ ಆಗಿ ಒಂದು ಬಾರಿ ವೀರೇಂದ್ರ ಹೆಗ್ಗಡೆ ಭೇಟಿಯಾಗಿದ್ದೆ. ಅವರು ಅದ್ಭುತ ಮನುಷ್ಯ. ಧರ್ಮಸ್ಥಳದ ಬಗ್ಗೆ ನಾನು ಯಾಕೆ ಅಪಪ್ರಚಾರ ಮಾಡಲಿ ಅಂತ ಪ್ರಶ್ನೆ ಮಾಡಿದ್ರು ಪ್ರಕಾಶ್ ರಾಜ್. ಆರೋಪಿ ಚಿನ್ನಯ್ಯ ಸುಳ್ಳು ಹೇಳಿದಾನೆ ಅಂತ ನಟ ಪ್ರಕಾಶ್ ರಾಜ್ ಹೇಳಿದರು.
200 ಕೋಟಿ ವ್ಯವಹಾರ ಷಡ್ಯಂತ್ರದ ಬಗ್ಗೆ ನನ್ನನ್ನ ಎಳೆದು ತರಬೇಡಿ. ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳು ಯಾಕೆ ಸತ್ರು ಅಂತ ಪ್ರಶ್ನಿಸಿದ್ದು ತಪ್ಪಾ ಅಂತ ಕೇಳಿದ್ರು. ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಎಲ್ಲಿ ತಗೊಳ್ಳಿ? ಅಪಪ್ರಚಾರ ಮಾಡಲಿಕ್ಕೆ ಪ್ರಕಾಶ್ ರೈ ಇದ್ದಾನೆ ಅಂದರೆ ಯಾಕೆ ಹೇಳ್ತೀರಿ ಅದನ್ನ? ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಉತ್ತರ ಕೊಟ್ಟಿದ್ದೀವಿ. ಇನ್ನೂ ಗೊತ್ತಿಲ್ಲ, ಕೋರ್ಟ್ನಲ್ಲಿದೆ. ನಾವೇನು ಯೋಚನೆ ಮಾಡಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ ಅದು ಯಾರೇ ಇರಲಿ, ಕೋರ್ಟ್ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್. ವಿ ಕ್ಯಾನ್ ಟೇಕ್ ಎ ಜಡ್ಜ್, ಬಟ್ ವಿ ವಾಂಟ್ ಆನ್ಸರ್ಸ್ ಫಾರ್ ದ್ಯಾಟ್. ಇದರ ಕ್ಲಾರಿಟಿ ಇದು. ಅಲ್ಲಿ ಹೋಗೇ ಇಲ್ಲ ನಾನು. ಒಂದೇ ಒಂದು ಸಲ ವೀರೇಂದ್ರ ಹೆಗ್ಗಡೆ ಅವರು ನಾನು ಭೇಟಿ ಮಾಡಿದ ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ರು ಮಂಗಳೂರಿನಲ್ಲಿ. ಅವರು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳಿದ್ರು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ವಾ? ಬಟ್ ಇವ್ರು ನೋಡಿ ಏನು ಅನ್ಕೊಂಡಿದ್ದಾರೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗೆ ಸಿಗಿಸಿ ಕೆಟ್ಟ ಸಿಗ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್. ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿ ಗಿರೀಶ್ ಮಟ್ಟಣ್ಣವರ್ ಸಲ್ಲಿಸಿದ್ದಂತಹ ಅರ್ಜಿ. ಗಿರೀಶ್ ಮಟ್ಟಣ್ಣವರ್ ಪೋಸ್ಟ್ಗಳಿಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಭಿನ್ನಾಭಿಪ್ರಾಯಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಇಂಥದ್ದಕ್ಕೆ ಅಲ್ಲ. ಆರೋಗ್ಯಕರ ಚರ್ಚೆಗೆ ಸ್ವಾಗತ. ಕೆಸರೆರಚಾಟದಿಂದ ಯಾವುದೇ ಪ್ರಯೋಜನ ಇಲ್ಲ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಇಂಥದ್ದನ್ನೆಲ್ಲ ನಿಲ್ಲಿಸೋದಾಗಿ ನೀವು ಪ್ರಮಾಣ ಪತ್ರ ಸಲ್ಲಿಸ್ತೀರಾ? ಪ್ರಮಾಣ ಪತ್ರ ಸಲ್ಲಿಸಲು ಗಿರೀಶ್ ಮಟ್ಟಣ್ಣವರ್ ಪರ ವಕೀಲ ಸಮ್ಮತಿಸಿದ್ರು, ಒಪ್ಕೊಂಡ್ರು. ವಿಚಾರಣೆ ಜೂನ್ 22ಕ್ಕೆ ಈಗ ಮುಂದೂಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.